ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು, ಬಿಕಾಸ್ ಇವತ್ತು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್. ಸೊ ತುಂಬ ವಿಶಸ್ ಬರ್ತಿದೆ. ಯಾರೆಲ್ಲ ಆ್ಯನಿವರ್ಸರಿಗೆ ವಿಶ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಒಂದೇನಪ್ಪ ಅಂತಂದರೆ, ಇನ್ನು ಈಗ ಜಸ್ಟ್ ಎದ್ದು ಅತ್ತೆ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ, ಟೊಮೆಟೊ ಬಾತ್ ಮಾಡಿದ್ದಾರೆ. ಸೊ ಅದ್ರದ್ದು ರೆಸಿಪಿ ಕೂಡ ನಾನು ಈ ವ್ಲಾಗಲ್ಲಿ ಹಾಕ್ತೀನಿ, ಶೂಟ್ ಮಾಡಿದ್ದೀನಿ. ಈಗ ಟೈಮ್ ಆಲ್ರೆಡಿ 9 o'clock ಆಗಿದೆ. ಸೊ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಈಗ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಿಮ್ಮ ಜೊತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಈ ಒಂದು ಡೇಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದು ತುಂಬಾ ಖುಷಿ. ಬಿಕಾಸ್ ಒಂದು ಹೊಸ ಒಂದು ಹೊಸ ಯೂಟ್ಯೂಬರ್ಗೆ ಯಾರು ಸ್ಟಾರ್ಟ್ ಮಾಡ್ತಿದ್ದೀರಿ, ಬ್ಯಾಕ್ ಸಪೋರ್ಟ್ ಇಲ್ಲಿರ ಅಂದರೆ ಫ್ಯಾಮಿಲಿಯಲ್ಲಿ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಿರ ಅವರೇ ಫಸ್ಟ್ ಪರ್ಸನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಅವರು ಎಷ್ಟು ಕಷ್ಟ ಅದು ಗ್ರೋತ್ ಮಾಡೋದು ಅನ್ನೋದು ನನಗೆ ಗೊತ್ತು. ಬಿಕಾಸ್ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಬಿಡು ಈಸಿ, ಜಸ್ಟ್ ವ್ಲಾಗ್ಸ್ ಹಾಕ್ಬಿಟ್ಟು ನಾವು ಅರ್ನ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಅದು ತುಂಬಾ ಕಷ್ಟ ಅನ್ನೋದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು. ಸೊ ಇವತ್ತು ಈ ಸ್ಪೆಷಲ್ ಡೇಗೆ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿರೋದು ಕೂಡ ಇನ್ನೂ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಬಿಕಾಸ್ ನಾನು ಲಾಸ್ಟ್ ಇಯರ್ ಅಂದರೆ 2025 ಮಾರ್ಚಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಆ ಒಂದು 2025 ಜೂನ್ಗೆ ನಾನು 1000 ಸಬ್ಸ್ಕ್ರೈಬರ್ಸ್ನ ಮಾಡಿಬಿಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅದು ಅಷ್ಟು ಈಸಿ ಅಲ್ಲ ಅನ್ನೋದು ನನಗೆ ಆವಾಗ ಗೊತ್ತಾಯಿತು. ಬಟ್ ಆ 1.5 year ಜರ್ನಿ ಏನಿದೆ ಅಲ್ಲಿ ಇದೇ ದಿವಸಕ್ಕೆ ನನಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ. ಅಂದರೆ ಲಾಸ್ಟ್ ಇಯರ್ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ. ಬಟ್ ನಂದು ಸ್ವಲ್ಪ ಇರ್ರೆಗ್ಯುಲರ್ ವೀಡಿಯೋಸ್ ಆಯಿತು. ಸೊ ಇವತ್ತೇ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ಕೂಡ ನನಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಒಂದು ಸ್ಪೆಷಲ್ ಡೇಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಮಗನ ಬರ್ಡೇಗೆ. ಸೊ ಅದೊಂದು ಮೆಮೊರೇಬಲ್. ನನ್ನ ಒಂದು ಆ್ಯನಿವರ್ಸರಿಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ಇನ್ನೂ ಖುಷಿ ಅಂತಲೇ ಹೇಳ್ಬೋದು. ಸೊ ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ಬಿಕಾಸ್ ಇದು ಒಂದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಒನ್ ಆಫ್ ಮೈ ಡ್ರೀಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ನಾನು ಒಂದು ಪ್ಲ್ಯಾಟ್ಫಾರ್ಮ್ನ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಸೊ ನಾನು ಮಾಡ್ಕೊಂಡಿದ್ದೀನಿ. ಹಿಂಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಈಗ ಇನ್ನೂ ಒಂದು ಹೆಜ್ಜೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಕೊಲ್ಯಾಬ್ರೇಷನ್ಸ್ ಎಲ್ಲ. ಸೊ ಯಾರೆಲ್ಲ ಕೊಲ್ಯಾಬ್ರೇಟ್ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಇದು ಮಾಡೋದಕ್ಕೆ ನನಗೆ ನನ್ನ ಜೊತೆ ಕೊಲ್ಯಾಬ್ರೇಟ್ ಮಾಡೋಕ್ಕೆ ಇಷ್ಟ ಇದೆ. ಸೊ ನನಗೆ ಕಮೆಂಟ್ ಬಾಕ್ಸಲ್ಲಾಗಲಿ DM ಅಲ್ಲಾಗಲಿ ಮಾಡ್ಬೋದು. ನನ್ನ ಯೂಟ್ಯೂಬ್ ಜರ್ನಿ ಕೂಡ ಯಾವ ಥರ ಇತ್ತು ಅಂತ ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೋಡೋಣ ಬನ್ನಿ ನಾನು ಯಾವ ರೀತಿ ಈ ಡೇನ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ನೋಡ್ತೀರಿ. ನನ್ನ ಒಂದು ಟೊಮೆಟೊ ಬಾತ್ ರೆಸಿಪಿ ಬಂದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮೊದಲು ಕೊಬ್ಬರಿ ಮತ್ತು ಧನಿಯಾ ಪುಡಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕ್ಕೊಂಡು ಸಾಫ್ಟ್ ಕೂಡ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದು. ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ. ಆ್ಯಕ್ಚುಲಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಟೊಮೆಟೊ ಬಾತ್ನ. ಮತ್ತು ಸೊ ನಾನೇ ಮಾಡ್ತೀನಿ ಅಂತ ಹೇಳಿದರು. ಸೊ ನನಗೂ ಬೇರೆ ಕೆಲಸ ಎಲ್ಲ ಇತ್ತು ಅಲ್ವಾ, ಆ್ಯನಿವರ್ಸರಿ ಆಗಿದ್ದರಿಂದ. ಸೊ ಸರಿ ಅಂದ್ಬಿಟ್ಟು ಅವ್ರು ಮಾಡೋ ರೆಸಿಪಿ ಕೂಡ ತುಂಬ ಜನಕ್ಕೆ ಇಷ್ಟ. ವ್ಲಾಗ್ ಮಾಡಿ ಹಾಕಿದ್ರೆ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ನೀವು ಮಾಡಿ, ನಾನೆಲ್ಲ ವೀಡಿಯೋ ಶೂಟ್ ಮಾಡ್ಕೊತೀನಿ ಅಂದ್ಬಿಟ್ಟು ಮಾಡ್ತಿದ್ದೆ. ಅಲ್ಲೇ ವಾಯ್ಸ್ ಓವರ್ ಕೂಡ ಮಾಡಿದ್ದೆ. ಬಟ್ ಸಾಂಗ್ಸ್ ಹಾಕಿದ್ರಿಂದ ಅದು ಕಾಪಿರೈಟ್ಸ್ ಆಗುತ್ತೆ ಅಂತ ಮತ್ತೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಟೊಮೆಟೊ ಹಾಕ್ಕೊಂಡಿಲ್ಲ. ನಾನು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ರುಬ್ಕೊತೀನಿ. ಮತ್ತು ನಾನು ಎಕ್ಸ್ಟ್ರಾ ಧನಿಯಾ ಪುಡಿ ಎಲ್ಲ ಹಾಕ್ಕೊತೀವಿ. ಇವರೇನು ಹಾಕ್ಕೊಂಡಿಲ್ಲ. ಈಗ ಒಗ್ಗರಣೆ ಇಟ್ಟಿದ್ದಾರೆ. ಆ್ಯಕ್ಚುಲಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿದರು. ಬಿಕಾಸ್ ಎಲ್ಲರೂ ಇದ್ರಲ್ಲ, ಆ್ಯನಿವರ್ಸರಿ ಸಂಡೇ ಕೂಡ ಬಂದಿತ್ತು, ಮನೇಲೆಲ್ಲರೂ ಇದ್ದರು. ಸೊ ಇರಲಿ ಸ್ವಲ್ಪ ಜಾಸ್ತಿ ಅಂತ ಪ್ರಿಪೇರ್ ಮಾಡಬೇಕಿತ್ತಲ್ವ, ಅದಕ್ಕೆ ಮಾಡಿಕೊಂಡ್ವಿ. ಎಲ್ಲರಿಗೂ ಇಷ್ಟ, ತಿನ್ಕೊಳ್ಳೋಣ 2 times ಕೂಡ ಅಂದ್ಬಿಟ್ಟು ಆನಿಯನ್ಸ್ ಎಲ್ಲ ಹಾಕಿ ಅದು ಫುಲ್ಲು ರೆಡಿಶ್ ಆಗಿ ಫ್ರೈ ಆಗ್ತಾ ಇದೆ ಅನ್ನೋವಾಗ ಅದಕ್ಕೆ ಟೊಮ್ಯಾಟೊ ಹಾಕ್ಕೊಬೇಕು. ಇದು ಅಷ್ಟೆಲ್ಲ ಎಲ್ಲ ರುಬ್ಕೊತಾ ಇದ್ವಿ, ಎಲ್ಲರೂ ಸೇರಿಸಿ ಮಾಡೋಣ ಅಂದ್ಬಿಟ್ಟು ನಾನೆಲ್ಲ ಕಟ್ ಮಾಡಿ ಫಸ್ಟೇ ಕೊಟ್ಟಿದ್ದೆ. ನಮ್ಮ ಅತ್ತೆ ಮಾಡ್ಕೊತಾ ಇದ್ರು. ಇನ್ನು ಮಿಕ್ಕಿದ ಕೆಲಸ ಎಲ್ಲ
ಇವರು ಮಾಡ್ತಿದ್ರು, ಸಿಸ್ಟರ್ ಇನ್ ಎಲ್ಲ ಬಂದಿದ್ರು, ಅವರು ಮಾಡ್ಕೊಂತ ಇದ್ರು. ಮತ್ತೆ ಕರ್ಬೇವು ಹಾಕೊಂಡಿದ್ದಾರೆ. ಒಗ್ಗರಣೆ ಆನಿಯನ್ಸು ಕರ್ಬೇವು ಎಲ್ಲ ಒಟ್ಟಿಗೆ ಕೂಡ ಹಾಕೋಬಹುದು. ಅದಿರ್ಲಿಲ್ಲ, ಸೊ ಅವಾಗ ತರಕ್ ಹೋಗಿದ್ರು ಅಂತ ಅಲ್ಲ ಹಾಕೊಂತ ಇದ್ದಾರೆ. ಟೊಮ್ಯಾಟೊ ಹಾಕಿ ಇದು ಫುಲ್ ಸಾಫ್ಟ್ ಆಗಿ ಟೊಮೆಟೊ ಬೆಂದಿದೆ ಅನ್ನುವಾಗ ನಾವು ಮಸಾಲೆ ಹಾಕೋಬೇಕು. ಮಸಾಲೆ ಏನು ಅಂತ ನೋಡಿ, ಇಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಲ್ವಾ ಟೊಮೆಟೊ. ಈಗ ನಾವು ಖಾರ ಹಾಕೊಬೇಕು. ಖಾರ ಬಂದು ಸ್ವಲ್ಪ ಕುದಿಬೇಕು. ಕುದಿಯೋವರೆಗೂ ನಾವು ಅಕ್ಕಿ ಹಾಕಲ್ಲ, ಬಿಕಾಸ್ ಅದೆಲ್ಲ ಹಸಿ ಖಾರ ಹಾಕಿರೋದ್ರಿಂದ ಸ್ವಲ್ಪ ಖಾರ ಅದೇ ಒಗ್ಗರಣೆಯಲ್ಲೇ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಮತ್ತೆ ಸ್ವಲ್ಪ ಒಗ್ಗರಣೆಯಲ್ಲೇ ಅದನ್ನ ಕುದಿಸ್ಕೊಂಡಿದ್ದಾರೆ. ಮತ್ತೆ ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಕ್ಕಿ ಹಾಕ್ಕೊಂಡು ವಾಶ್ ಮಾಡಿದಿರೋ ಅಕ್ಕಿ, ಯಾವುದೇ ರೀತಿ ನೆನೆಸಿಲ್ಲ, ಜಸ್ಟ್ ವಾಶ್ ಮಾಡಿದ್ದಾರೆ ಅಷ್ಟೇ. ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಹಿಂಗೆ ವಿಜಿಲ್ ಬೇಕಾದರೂ ಹಾಕೋಬೋದು ನೀವು, ಇಲ್ಲ ಅಂದರೆ ಹಿಂಗೆ ಸ್ಟೀಮ್ನಲ್ಲೇ ಆದರೂ ಬೇಯಿಸ್ಕೋಬೋದು. ಟೊಮ್ಯಾಟೊ ಬಾತ್ ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಆ್ಯಕ್ಚುಲಾಗಿ ಫೋಟೋ ತೆಕ್ಕೊಳ್ಳೋದು ಮರ್ತೋದೆ, ಬಿಕಾಸ್ ಗಡಿ ಬಿಡಿ ಆಗೋಯ್ತು, ಮತ್ತೆ ತುಂಬ ಕೆಲಸ ಆಯಿತು ಅಂದ್ಬಿಟ್ಟು ಹಂಗೆ ನಾನು ಫೋಟೋ ತೆಕ್ಕೊಳಕ್ ಆಗ್ಲಿಲ್ಲ. ಟೊಮೆಟೊ ಬಾತ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಮಾಡಿದ್ರೆ ಹಾಕ್ತೀನಿ, ಫೋಟೋನ ನೋಡ್ತೀರಿ. ಈಗ ಇದೆಲ್ಲ ರೆಡಿ ಆದ್ಮೇಲೆ ನಾನು ಕೂಡ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಆಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಪೂಜೆ ಮುಗಿಸ್ಕೊಳ್ಳೋಣ. ನನ್ನ ಹಸ್ಬೆಂಡ್ ಆ್ಯಕ್ಚುಲಾಗಿ ಊರಲ್ಲಿ ಇರಲಿಲ್ಲ, ಅವರು ಏನೋ ಕೆಲಸ ಇತ್ತು ಅಂತ ಹೋಗಿದ್ರು. ಸ್ವಲ್ಪ ಬೇಜಾರು ಕೂಡ ಇತ್ತು. ಮತ್ತೆ ಅವ್ರು ಇಟ್ಕೊಂಡು ಇಲ್ಲ ಆದ್ರೆ ಬರ್ತೀನಿ, ನಿಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆಲ್ಲ ಹೋಗ್ಬಾ ಅಂತ ಹೇಳಿದ್ರು. ಆ್ಯಕ್ಚುಲಾಗಿ ಎವ್ರಿ ಇಯರ್ ಹೋಗ್ತಿದ್ವಿ. ಸೊ ಆಯ್ತು, ಆದ್ರೆ ಬರ್ತೀನಿ ಅಂದಿದ್ದಲ್ವ, ನಾನು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದ್ದೆ. ಅವತ್ತು ಇನ್ನೊಂದೇನಪ್ಪ ಆಯಿತು ಅಂತ ಹೇಳಿದ್ರೆ, ನಾನು 9 o'clock ಅಷ್ಟೊತ್ತಿಗೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ, ಎಲ್ಲ ಕ್ಲೀನ್ ಮಾಡ್ಕೊಂಡೆ ದೇವ್ರ ಮನೆಯಲ್ಲ. ಬಟ್ ಹೂವು ನಮಗೆ ಅಜ್ಜಿ ಅಂತ ಕೊಡ್ತಾರೆ ನಮ್ಮ ಏರಿಯಾ ಹತ್ರ. ಅವ್ರನ್ನ ಕೇಳಿದ್ರು, ಬರ್ತಾ ಇದ್ದೀನಿ ಅಂತ. ಎಷ್ಟೊತ್ತಾದ್ರೂ ಬರಲಿಲ್ಲ. 11 o'clock ಆಯಿತು, 11:30 ಆಯಿತು, ಅವ್ರು ಹೂವನೇ ಕೊಡಲಿಲ್ಲ. ಅಯ್ಯೋ, ಟಿಫನ್ ಮಾಡೋಕ್ಕೂ ಆಗ್ತಿಲ್ಲ, ಪೂಜೆ ಮಾಡಿಬಿಟ್ಟು ತಿನ್ನೋಣ ಅಂತ ಒಂದು ಮನಸ್ಸಿತ್ತು. ಸೊ ವೆಯ್ಟ್ ಮಾಡಿ ಅಟ್ ಲಾಸ್ಟ್ ಕೊನೆಗೆ ಅವರು ಕಾಲ್ ಮಾಡಿದ್ರು, ಬಂದಿದ್ದೀನಿ ಬಾಮ್ಮ ಅಂತ. ಆಗ ನೋಡಿದ್ರೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಸೊ ನಾನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಪೂಜೆಗೆ ಹೂವು ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ. ಸೊ ಅವರೇ ಬಂದು ಪೂಜೆ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ಬಂದು ಹಂಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಆಯಿತು, ಹೆಂಗೋ ಬಂದ್ರಲ್ವಾ ಅಂದ್ಕೊಂಡು ನಾವು ಕೂಡ ಸರಿ ಅಂದ್ಬಿಟ್ಟು ರೆಡಿ ಎಲ್ಲ ಆದ್ರೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನನ್ನ ಮಗನೆಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ. ಒಂದೊಂದು ಟೈಮ್ ಏನಪ್ಪ ಅನಿಸುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಲೈಫು ಒಂದೇ ಥರ ಇರಲ್ಲ. ಸೊ ನಾವು ಯಾರ ಲೈಫ್ನು ಕಂಪೇರ್ ಮಾಡಬಾರ್ದು. ನಮ್ಮ ಲೈಫ್ ಯಾವ ಥರ ಇದೆ ನಾವು ಅದನ್ನು ಅರ್ಥ ಮಾಡ್ಕೊಂಡು ಹೋಗೋದ್ರಲ್ಲಿ ತುಂಬ ಹ್ಯಾಪಿನೆಸ್ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಏನಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಅನ್ಕೊಂತಾರೆ ಈಗ ಯೂಟ್ಯೂಬ್ ಅಂತ ಹೇಳಿದ್ರೆ ಒಂದು ಜನಕ್ಕೆ ಕ್ಯೂರಿಯಾಸಿಟಿ, ಇವ್ರ ಲೈಫ್ ಹೇಗಿದ್ದಾರೆ, ಅವ್ರ ಲೈಫಲ್ಲಿ ಹೇಗಿದ್ದಾರೆ ಕಂಪೇರ್ ಮಾಡ್ತಿರ್ತಾರೆ. ಅಂದರೆ ಪ್ರತಿಯೊಂದು ಸಬ್ಸ್ಕ್ರೈಬರ್ಸ್ ಕೂಡ ಆಡಿಯನ್ಸ್ ಆಗಿ ಆಗಿರ್ಬೋದು, ಇಲ್ಲ ಕ್ಯಾಶುವಲ್ ಮೆಂಬರ್ಸ್ ಆಗಿ ಆಗಿರ್ಬೋದು, ಕಂಪೇರ್ ಮಾಡ್ತಿರ್ತಾರೆ. ಪ್ರತಿಯೊಂದು ಅವ್ರ ಸ್ಪೆಷಲ್ ಡೇಸ್ನ ಯಾವ ರೀತಿ ಅವರು ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ರೀತಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಸೊ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಾವು ಅದನ್ನ ಪೋಸ್ಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೋಸ್ಕರ ನಾವು ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋ ಒಂದು ಥಾಟ್ನ ಬಿಟ್ಟು, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ಜೊತೆಯಲ್ಲಿರೋದು, ಗಿಫ್ಟ್ಸ್ನ ಸರ್ಪ್ರೈಸ್ ಮಾಡೋದು, ಇಲ್ಲ ಎಲ್ಲ ಅವ್ರವ್ರ ಇದಕ್ಕೆ ಹೇಗಿರುತ್ತೆ ಅವರು ಅದನ್ನು ಪೋಸ್ಟ್ ಮಾಡ್ತಿರ್ತಾರೆ. ಇಲ್ಲ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಲೈಫ್ನ ಲೀವ್ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಸೊ ನಮ್ಮ ಲೈಫ್ ಹೇಗಿದೆ ನಾವು ಅದನ್ನು ತೋರಿಸ್ತೀವಿ ಅಷ್ಟೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ನೋಡೋ ಆಡಿಯನ್ಸ್ ಕೂಡ ಅನ್ಕೋಬಹುದು, ಅವ್ರು ಆ ಥರ ಸೆಲೆಬ್ರೇಟ್ ಮಾಡಿದ್ರು, ನಾವು ಇದೇ ಥರ ಸೆಲೆಬ್ರೇಟ್ ಮಾಡಬೇಕು. ಖಂಡಿತ ತಪ್ಪು. ಬಿಕಾಸ್ ನಮ್ಮ ಲೈಫಲ್ಲಿ ನಾವು ಯಾವ ಥರ ಇದ್ದೀವಿ ಅದೇ ರೀತಿ ಖುಷಿಯಾಗಿರೋದ್ರಿಂದ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ. ಇನ್ನೊಬ್ರು ಇದ್ದಾರೆ ಅಂತ ನಾವು ಅದನ್ನು ಅಕ್ಸೆಪ್ಟ್ ಅದನ್ನು ನಾವು ಅದೇ ಥರ ಇರಬೇಕು ಅಂತ ಹೋಗಿದ್ದೀವಿ ಅಂದರೆ ಖಂಡಿತ ನಮ್ಮ ಲೈಫಲ್ಲಿ
ಏನಂತಾರೆ ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ. ಸೊ ಗಿಫ್ಟ್ಸೇ ಬೇಕು ನಮಗೆ, ಹಾಗೆ ಇರಬೇಕು ಹೀಗೆ ಇರಬೇಕು ಅನ್ನೋದಕ್ಕಿಂತ ನಮ್ಮ ಲೈಫಲ್ಲಿ ಅವ್ರು ಟೈಮ್ ಕೊಟ್ರೆ, ನನಗೆ ಹಾಗೆ ಆ್ಯಕ್ಚುಲಾಗಿ ಅವರು ಟೈಮ್ ಕೊಟ್ಟು ಜೊತೆಯಲ್ಲಿ ಆ ಒನ್ ಡೇ ಇರ್ತಾರಲ್ವ, ಅದ್ರಲ್ಲಿ ಕೊಡೋ ಖುಷಿನೇ ಬೇರೆ ಇರುತ್ತೆ. ಸ್ವಲ್ಪ ಜನ ಗಿಫ್ಟ್ಸ್ ಕೂಡ ಇಷ್ಟ ಇರುತ್ತೆ. ನನ್ನ ಪ್ಲ್ಯಾನ್ಸ್ ಕೂಡ ಅದೇ ಆಗಿತ್ತು. ನಾನು ಅವ್ರಿಗೆ ಆ್ಯನಿವರ್ಸರಿ ಈ ಸಲ ಏನೋ ಒಂದು ಗಿಫ್ಟ್ ಮಾಡೋಣ ಅನ್ನೋ ಒಂದು ಥಾಟ್ ಇತ್ತು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅದಾಗಲಿಲ್ಲ. ಹೋಗ್ಲಿ, ಮನೇಲೇ ಸ್ವಲ್ಪ ನೈಟ್ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅವರು ಕೂಡ ಮನೇಲಿ ಇರಲಿಲ್ಲ. ಸೊ ಯಾವ ಥರ ನಮ್ಮ ಲೈಫ್, ಅಟ್ಲೀಸ್ಟ್ ಮಾರ್ನಿಂಗ್ ಬಂದು ಟೆಂಪಲ್ಗೆ ಹೋಗಿ ಆಚೆ ಲಂಚ್ಗೆ ಅಂತ ಹೋದ್ವಲ್ಲ, ಅದೇ ನಮ್ಮ ಖುಷಿ ಅಂದ್ಕೊಂಡು ನಾವು ಅದನ್ನು ಮೂವ್ ಮಾಡ್ಕೊಂಡು ಹೋದ್ರೆ ಲೈಫಲ್ಲಿ ಅದೇ ಥರ ಹ್ಯಾಪಿನೆಸ್ ಕೂಡ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನಾವು ಕೂಡ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಟೆಂಪಲಲ್ಲಿ. ನಮ್ಮೂರ ಹತ್ರ ಭಟ್ರನಹಳ್ಳಿ ಟೆಂಪಲ್ ಇದೆ. ಆ್ಯಕ್ಚುಲಾಗಿ ನಾನು ಲಾಸ್ಟ್ ಇಯರ್ ನಮ್ಮ ಆ್ಯನಿವರ್ಸರಿ ಬ್ಲಾಗಲ್ಲಿ ಕೂಡ ಹೇಳಿದ್ದೀನಿ. ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹಂಗೆ ದೇವನಹಳ್ಳಿ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಹೋಗಿದ್ದೀವಿ ಬಂದು ಕೋಟೇಶ್ವರಂಗೆ ಹೋದ್ವಿ. ಬಿಕಾಸ್ ಅಲ್ಲಿ ನನಗೆ ತುಂಬಾ ಇಷ್ಟ ಊಟ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಬ್ಯಾಂಗ್ಳೂರ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ಸ್ ಇತ್ತು. ಬಟ್ ಟೈಮ್ ಇರಲಿಲ್ಲ ಅವ್ರಿಗೆ, ಮತ್ತೆ ಕೆಲಸ ಇತ್ತು ಅಂದ್ಬಿಟ್ಟು ನಾವು ಸರಿ ಇಲ್ಲೇ ಹತ್ರ ಇರುತ್ತಲ್ವ ಹಿಂಗೆ ಹೋಗಿ ಬರ್ಬೋದು ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ಹೋಗಿ ಎಲ್ಲ ಲಂಚ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ನೆನ್ಸಿದ್ದೇನೆ ಏನಪ್ಪ ಅಂತ ಹೇಳಿದ್ರೆ, ಕೇಕ್ ತಗೊಳ್ಳೋದೇ ಮರ್ತು ಬಿಟ್ಟಿದ್ವಿ ನಾವು. ಅಲ್ಲೇ ಹಾಗೆ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡಿಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿ ಬಂದ್ವಿ. ನನ್ನ ಮಗ ಕೂಡ ಬಿಡ್ತಾನೆ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ನಾನೇ ಮಾಡ್ತೀನಿ ಅಂತ ಗಲಾಟೆ ಮಾಡ್ತಿದ್ದ. ಸರಿ ಮಾಡು ಅಂತ ಕೊಟ್ಟರೆ ಉಲ್ಟಾ ಎಲ್ಲ ವೀಡಿಯೋಸ್ ಮಾಡಿಬಿಟ್ಟಿದ್ದಾನೆ. ಮತ್ತೆ ಇರಲಿ, ಅದನ್ನು ಒಂದು ಕೂಡ ಪೋಸ್ಟ್ ಮಾಡೋಣ. ನೆಕ್ಸ್ಟ್ ಅವನು ಫ್ಯೂಚರಲ್ಲಿ ದೊಡ್ಡವನಾದ್ಮೇಲೆ ನೀನೇ ವಿಡಿಯೋ ಮಾಡಿರೋದು ಅಂತಂದರೆ ಅವನಿಗೆ ಸ್ವಲ್ಪ ಹ್ಯಾಪಿ ಆಗುತ್ತೆ ಅಂದ್ಬಿಟ್ಟು ಹಂಗೆ ಹಾಕಿದ್ದೀನಿ. ನಾನು ಯಾವುದೇ ರೀತಿ ಎಡಿಟ್ ಮಾಡಿಲ್ಲ. ಅವರಪ್ಪದು ಉಲ್ಟಾ ಇರೋ ಫೋಟೋನ ಹಂಗೆ ನಾನು ಕೂಡ ಪೋಸ್ಟ್ ಮಾಡಿದೆ. ಈ ಸಲ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಯಾವುದೇ ಗಿಫ್ಟ್ ಕೊಟ್ಟಿದ್ರು ಹ್ಯಾಪಿ ಆಗ್ತಿತ್ತೋ ಇಲ್ಲವೋ, ಬಟ್ ಅವ್ರು ಬ್ಯುಸಿ ಇದ್ದರೆ ಕೂಡ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋದ್ರಲ್ವ, ಅದೇ ನನಗೆ ಒಂದು ಬಿಗ್ ಗಿಫ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆ ಒಂದು ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಒಂದು 2 hours ಇರಲಿ 3 hours ಇರಲಿ, ಆ ಒನ್ ಡೇ ಇರ್ತಾರಲ್ವ, ಅದು ತುಂಬಾ ಪ್ರಿಕೋಷಿಯಸ್ ಅಂತಲೇ ಹೇಳ್ಬೋದು ನಮಗೆ. ಮತ್ತೆ ಫ್ಯಾಮಿಲಿ ಎಲ್ಲ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ. ಹೋಗಿ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಕೂಡ ಯಾರಾದರೂ ಕೋಟೇಶ್ವರಂ ದೇವನಹಳ್ಳಿಯಲ್ಲಿ ಹೋಗಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ. ಬಿಕಾಸ್ ನನಗೆ ತುಂಬ ಇಷ್ಟ. ಅಲ್ಲಿ ಫುಡ್ ವೈಸ್ ಆಗಿರ್ಬೋದು, ಆಂಬಿಷಿಯಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಮಕ್ಕಳಿಗೆ ಗೇಮ್ಸ್ ಕೂಡ ಆಗಿರ್ಬೋದು, ಅಷ್ಟೇ ಚೆನ್ನಾಗಿದೆ. ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಅದರದ್ದು ಫುಲ್ ವಿಡಿಯೋ ಹಾಕಿದ್ದೀನಿ. ಸೊ ನಾನು ಇವತ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ಹಾಕಿದ್ನಲ್ವ ಅದ್ರದ್ದು ಅಂತ ನಾನು ಹೋಗ್ತಾ ಇರ್ತೀನಿ. ಸೊ ನಾನು ಅದ್ರದ್ದು ಯಾವುದು ಹಾಕಕ್ಕೆ ಹೋಗಿಲ್ಲ. ನಾನು ನಾರ್ತ್ ಮೀಲ್ಸ್ ತೊಗೊಂಡಿದ್ದೆ. ನಾನು ಫುಲ್ಲು ತಿನ್ನಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಅದರಲ್ಲೇ ತಿಂತಾಯಿದ್ದಾರೆ. ನಾವಿಬ್ಬರು ಸೇರಿಸಿ ನಾರ್ತ್ ಮೀಲ್ಸ್ ಹೇಳಿದ್ವಿ. ಮತ್ತು ಏನೆಲ್ಲ ಸೌತ್ ಮೀಲ್ಸ್ ಹೇಳಿದರು. ಅದನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಸೊ ಹೀಗಿತ್ತು ನಮ್ಮ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್. ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಮನೆ ಹತ್ರಕ್ಕೆ ಹೋದ್ವಿ. ಮನೆ ಹತ್ರ ಹೋಗಿ ಸ್ವಲ್ಪ ನಾವು ಕೂಡ ಒಂದು ಡಾಗ್ನ ಸಾಕಿದ್ದೀವಿ. ಅದ್ರ ನೇಮ್ ಬಂದು ಪಿಂಕಿ ಅಂತ. ಅಲ್ಲಿ ಹೋಗಿ ಅದ್ರ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಕೇಕ್ ಕೊಟ್ಟು, ಅದು ಕೂಡ ಆ್ಯಕ್ಚುಲಾಗಿ ಒಂದು ಪೆಟ್ಸ್ ಹೆಂಗೆ ಅಂತ ಹೇಳಿದ್ರೆ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಫುಡ್ ರೂಟೀನ್ ಇರುತ್ತೆ. ಬಟ್ ನಮ್ಮ ಒಂದು ಪೆಟ್ ಹೇಗೆ ಅಂತಂದರೆ, ನಾವು ಏನೇ ಫುಡ್ ತಿಂದರೂ ಅದಕ್ಕೆ ಕೊಟ್ಟರು ಕೂಡ ಅದು ಖುಷಿಯಾಗಿ ತಿನ್ನುತ್ತೆ. ಸೊ ನಾವು ಮನೇಲಿ ಏನು ಮಾಡ್ತೀವಿ ಅದಕ್ಕೂ ಕೂಡ ಅದೇ ಕೊಡ್ತಾ ಇರ್ತೀವಿ. ಅದ್ರ ಜೊತೆ ಕೂಡ ಸ್ವಲ್ಪ ಆಟ ಎಲ್ಲ ಆಡಿ, ಅಲ್ಲಿ ಕೂಡ ಇವಾಗ ಒಂದು ರೀಲ್ಸ್ ಕೂಡ ಫೇಮಸ್ ಆಗಿತ್ತಲ್ವ, ಅದ್ರದ್ದು ನಾನು ಕೂಡ ಎಲ್ಲ ಮುಗಿಸ್ಕೊಂಡು ಮಾಡಿಕೊಂಡು ಅದ್ರ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಡಿ
ಹೊರಟು ಈಗಿತ್ತು ನಮ್ಮ ಒಂದು ಆ್ಯನಿವರ್ಸರಿ ಡೇ. ಸೊ ಯಾರೆಲ್ಲ ಇನ್ನೂ ಒಂದು ಆಲ್ರೆಡಿ ನಾನು ಫಸ್ಟಲ್ಲೇ ಶೇರ್ ಮಾಡಿದ್ದೀನಿ, ಈ ಒನ್ ಡೇನೇ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಅದು ಒಂದು ಫುಲ್ ಖುಷಿ ಇತ್ತು ನನಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊತಿದ್ದೀರಾ, ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಪೇಜ್ನ ನೀವು ನೋಡ್ಬೋದು, ಪಬ್ಲಿಕಲ್ಲಿದೆ. ಸೊ ಫಾಲೋ ಮಾಡಿದ್ರೆ ನಿಮ್ಗೆ ಅಲ್ಲಿ ಇನ್ನಷ್ಟು ಜಾಸ್ತಿನೇ ನನ್ನ ಒಂದು ಲೈಫ್ ಸ್ಟೈಲ್ ಬಗ್ಗೆ ನೋಡ್ತಾ ಇರ್ಬೋದು ನೀವು. ಸೊ ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ. ಇನ್ನೂ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.